ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ನೋಡುತ್ತಿದ್ದರೆ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ದಿನಾಂಕ ಫಿಕ್ಸ್ ಆಗಿದ್ದು ಏಪ್ರಿಲ್ ತಿಂಗಳ 9ನೇ ತಾರೀಕು 2026ರ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು ಬಿಡುಗಡೆ ಆಗುತ್ತೆ ಅಂತ ಸಂಜೆ 6:15ರ ಸಮೀಪದಲ್ಲಿ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಒಂದು ಟಾಪರ್ ಲಿಸ್ಟ್ ಆಗಿರ್ಬೋದು, ಯಾವ ಡಿಸ್ಟಿಕ್ ಒಂದು ಹೈಯೆಸ್ಟ್ ಇದೆ, ನಂತರ ಈ ಥರ ಒಂದು ಮಾಹಿತಿಗಳನ್ನ ಸೆಕೆಂಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾರೆ. ಸದ್ಯಕ್ಕೆ ಇವಾಗ ಒಂದು 3 ಗಂಟೆಗೆ ರಿಸಲ್ಟ್ ಏನು ಪ್ರಕಟ ಆಗುತ್ತಲ್ಲ, ಸೊ ಏಪ್ರಿಲ್ ತಿಂಗಳ 9ನೇ ತಾರೀಕು 2026 ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಮೊಬೈಲಲ್ಲಿ ಯಾವ ಥರ ಈಸಿಯಾಗಿ ಚೆಕ್ ಮಾಡ್ಕೊಳ್ಳೋದು. ಸೊ ರಿಸಲ್ಟ್ ಲಿಂಕ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಇರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಹೊಸದಾಗಿ ವಿಡಿಯೋ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಇರೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಅಫಿಷಿಯಲ್ ಒಂದು ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು. ಸೊ ಅದ್ರಲ್ಲಿ ನಿಮಗೆ ಒಂದು ಲಿಂಕ್ ಕೂಡ ಕೊಟ್ಟಿರುವಂಥದ್ದು ಇರುತ್ತೆ, ಒಂದು ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಮತ್ತೆ ಕನ್ನಡದ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೂಡ ಇರುತ್ತೆ, ವೀಕ್ಷಣೆ ನೋಡಬಹುದಿರುತ್ತೆ ಅಂತ ಹೇಳ್ತಾ. ಸೊ ಇದೀಗ ಒಂದು ಒಂದೊಂದಾಗಿ ಮಾಹಿತಿಯನ್ನು ತಿಳ್ಕೊಂಡ್ರೆ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇರುವಂಥದ್ದು. ಬನ್ನಿ ಅಭ್ಯರ್ಥಿಗಳಾಗಿ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಒಂದು ಟೆಲಿಗ್ರಾಮ್ ಅಲ್ಲಿ ಹೇಳಿದ್ನಲ್ಲ, ಸೊ ಲಿಂಕ್ ಕೂಡ ಇರುವಂಥದ್ದು ಇರುತ್ತೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ. ಆ ಲಿಂಕ್ ನ ಬಳಸ್ಕೊಳ್ಳೋದ್ರ ಮುಖಾಂತರ ಒಂದು ವೆಬ್ಸೈಟ್ಗೆ ಬರ್ಬೋದಾಗಿರುವಂಥದ್ದು ಇರುತ್ತೆ. ಯಾವ ಥರ ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಇರುತ್ತೆ, ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು ಇದು. ಸೊ ಇಲ್ಲಿ ಗಮನಿಸ್ಕೊಂತ ಇದ್ದೀರಾ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾದಂಥ ಮಾಹಿತಿಗಳಾಗಿರ್ಬೋದು, ಇವ್ಯಾಲ್ಯೂಷನ್ ಯಾವ ಥರ ಮಾಡಿದ್ದಾರೆ, ನಂತರ ಪ್ರಮುಖವಾದ ರಿಸಲ್ಟ್ ಅಪ್ಡೇಟ್ಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೂಡ ಇದೇ ವೆಬ್ಸೈಟಲ್ಲಿ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು ಇರುತ್ತೆ. ಪರೀಕ್ಷಾ ಸಂದರ್ಭದಿಂದ ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳಿಗೆ ಲೆಕ್ಕಾಚಾರಗಳನ್ನಾಗಿರ್ಬೋದು, ನಂತರ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಥರ ವಿದ್ಯಾರ್ಥಿಗಳು ಏನೇನು ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಇಲ್ಲಿ ಸಿಗ್ತಾ ಇರುವಂಥದ್ದಾಗಿರುತ್ತೆ. ಸೊ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬರ್ಬೋದಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಸ್ಕ್ರಾಲ್ ಮಾಡಿ ಬಂದಂಥ ಪಕ್ಷದಲ್ಲಿ ದ್ವಿತೀಯ ಪಿಯುಸಿ ಒಂದು ಫಲಿತಾಂಶ 2020ರ 3 ವೆಬ್ಸೈಟ್ಗಳನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಸ್ಕ್ರಾಲ್ ಮಾಡ್ಕೊಂಡು ಈ ಥರ ಬಂದು ಅದರ ಮೇಲೆ ಕ್ಲಿಕ್ ಮಾಡಿ ಹಂಗೆ ಕೆಳಗಡೆ ಬಂದಂಥ ಪಕ್ಷದಲ್ಲಿ ಇಲ್ಲಿ ಗಮನಿಸಬಹುದಾಗಿರುತ್ತೆ 3 ವೆಬ್ಸೈಟ್ಗಳನ್ನು ತಿಳಿಸಿರುವಂಥದ್ದು. results.nic.in ಅಂತಕ್ಕಂಥ ವೆಬ್ಸೈಟ್ ಆಗಿರ್ಬೋದು, ನಂತರದಲ್ಲಿ kseb.karnataka.gov.in ಅಂತಕ್ಕಂಥ ವೆಬ್ಸೈಟ್ ಆಗಿರ್ಬೋದು, ನಂತರ ಡಿಜಿ ಲಾಕರಲ್ಲೂ ಕೂಡ ರಿಸಲ್ಟ್ ಅನ್ನ ಈ ಒಂದು ಸೌಲಭ್ಯನ ಕೂಡ ಈ ವರ್ಷ ಕೊಟ್ಟಿರುವಂಥದ್ದಾಗಿರುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ಕೊತಾ ಬಂದಂಥ ಪಕ್ಷದಲ್ಲಿ ಕೆಳಗಡೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೂಡ ಇರುವಂಥದ್ದಾಗಿರುತ್ತೆ. ಇಲ್ಲಿ results.nic.in ಅಂತಕ್ಕಂಥ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, kseb.karnataka.gov.in ಲಿಂಕ್ ಆಗಿರ್ಬೋದು ಇರುವಂಥದ್ದಾಗಿರುತ್ತೆ. ಸೊ ಇದ್ರ ಮುಖಾಂತರ ಇವಾಗ ಒಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತಿದೆ. ಇನ್ನ ರಿಸಲ್ಟ್ ಅಂತಕ್ಕಂಥದ್ದು ಪಬ್ಲಿಷ್ ಆಗಿಲ್ಲ, ಆ ಒಂದು ಕಾರಣಕ್ಕೆ ಈ ಥರ ಬರ್ತಿದೆ. ರಿಸಲ್ಟ್ ಅನೌನ್ಸ್ ಆದಾಗ ಇದೆಲ್ಲ ಹೋಗುತ್ತೆ. ಆ ನಂತರದಲ್ಲಿ ರಿಸಲ್ಟ್ ಮಾತ್ರ ಇರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಹಾಗೆ 2020ರ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಫಲಿತಾಂಶ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ. ಈ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ, ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಬೇಕಿರುತ್ತೆ. ನಂತರ ಸಬ್ಜೆಕ್ಟ್ ಕಾಂಬಿನೇಷನ್ ಅಂತ ಏನಿರುತ್ತಲ್ಲ ಅದರ ಒಂದು ಕಾಂಬಿನೇಷನ್ ಹಾಕಬೇಕಿರುತ್ತೆ. ಆ ನಂತರದಲ್ಲಿ ಸಬ್ಮಿಟ್ ಅನ್ನ ಕೊಟ್ಟಾಗ ಆಲ್ ದ ಬೆಸ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಆಲ್ ದ ಬೆಸ್ಟ್ ತಿಳಿಸ್ತೀವಿ ಎಲ್ಲ ಅಭ್ಯರ್ಥಿಗಳು ಕೂಡ ರಿಸಲ್ಟ್ ಚೆನ್ನಾಗಿ ಆಗಿರಲಿ. ನಂತರ ನಿಮ್ಮೊಂದು ರಿಸಲ್ಟ್ ಎಷ್ಟಾಗಬಹುದು ಅಂತ ಅನ್ಕೊಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಸೊ ಯಾವ ಡಿಸ್ಟ್ರಿಕ್ಟ್ ಇಂದ ವಿಡಿಯೋ ಕೂಡ ನೋಡ್ತಿದ್ರೆ ಅದನ್ನ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಆಲ್ ದ ಬೆಸ್ಟ್.